ಕಳೆದ ಒಂದು ತಿಂಗಳಿಂದ ಇನ್ನೂ ಹೆಚ್ಚಿಗೆ ಅಂತ ಹೇಳ್ಬೋದು. ಯಾವ ಸುದ್ದಿ ಅಂತ ಹೇಳಿದ್ರೆ ಟಾಪಲ್ಲಿ ಬರ್ತಾ ಇರೋದು BJPದೊಂದು, ಕಾಂಗ್ರೆಸ್ದೊಂದು. ಅವ್ರದ್ದು ಕಚ್ಚಾಟ, ಇವರ ಆಂತರಿಕ ಸಂಘರ್ಷಗಳು, ಬಣಗಳ ಬಡಿದಾಟ, ಹೈಕಮಾಂಡ್ ಮಟ್ಟದಲ್ಲಿ ದೂರುಗಳ ಸುರಿಮಳೆ, ಎರಡೂ ಸೇಮ್ ಟು ಸೇಮ್. BJPದು ಬಂಡಾಯ ಜಾಸ್ತಿ ಇದೆ ಸಹಜವಾಗಿ, ಬಟ್ ಕಾಂಗ್ರೆಸ್ನಲ್ಲೂ ಕೂಡ ಅದು ದಿನಗಳದಂತೆ ಹೆಚ್ಚಾಗ್ತಾ ಇದೆ. ನೋಡಿ, ಆರಂಭದಲ್ಲೇ ಇದೆ ಕಮ್ಮಿ ಆಗದ ಕೈ ನೋವು, ಅಂದರೆ ಕೈ ನೋವು ಕಮ್ಮಿ ಆಗ್ತಾ ಇಲ್ಲ ಅಂತ, ನೋವುಗಳು ಜಾಸ್ತಿ ಇದ್ದಾವೆ. CM ಸ್ಥಾನದ ಬಗ್ಗೆ ವರಿಷ್ಠರ ನಿರ್ಣಯ ಫೈನಲ್, ಇದು ಸಿದ್ದರಾಮಯ್ಯನವರು ಹೇಳಿರೋದು. ವರಿಷ್ಠರ ಮಾತು ಎಲ್ಲರೂ ಒಪ್ಪಬೇಕಾಗುತ್ತೆ. ಸಚಿವರು ಶಾಸಕರ ಹೇಳಿಕೆಗಳು ವೈಯಕ್ತಿಕವಾಗಿದ್ದಾವೆ. ನೋಡಿ, KN ರಾಜಣ್ಣ ಪರಮೇಶ್ವರ್ ಅಲ್ಲಿ ದೆಹಲಿಯಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಹೋಗಿ ಬಂದರು. ರಾಜಣ್ಣ ಮತ್ತು DK ಶಿವಕುಮಾರ್ ನಡುವಿನ ವೈಮನಸ್ಸು ಅದು ಹಾಗೆ ಮುಂದುವರೆದಿದೆ. ನಿರಂತರವಾಗಿ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಕೌಂಟರ್ ಕೂಡ DK ಬಣದಿಂದ ಬರ್ತಾನೆ ಇದೆ. ಬಟ್ ಮುಖ್ಯಮಂತ್ರಿಗಳ ಹೇಳಿಕೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ನಮಗನಿಸ್ತಾ ಇದೆ ಪವರ್ ಶೇರಿಂಗ್ ಬಗ್ಗೆ ಏನಾದರೂ ಚರ್ಚೆ ಆಗಿರ್ಬೋದು ಹೈಕಮಾಂಡ್ ಮಟ್ಟದಲ್ಲಿ. ಸಿದ್ದರಾಮಯ್ಯನವರು ಒಂದು ಬಾರಿ ಕೂಡ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅವರು 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹೇಳಿಕೆಗಳಿದಾವಲ್ಲ, ರಾಜಣ್ಣ, DK ಶಿವಕುಮಾರು, ಪರಮೇಶ್ವರು, ಅವ್ರ ಬಣದವರು ಏನಿದೆ ಹೇಳಿಕೆಗಳು, ಅವರವರು ವೈಯಕ್ತಿಕ ಅಂಥೇಳಿ, ಅಂದರೆ ಪಕ್ಷಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ನೋಡಿ, ಮತ್ತೊಂದು ಮಾತು ಹೇಳಿದ್ದಾರೆ ಸಿದ್ದರಾಮಯ್ಯನವರು, ವರಿಷ್ಠರ ಮಾತೆ ಅಂತಿಮ ಅಂಥೇಳಿ. ಅಂದರೆ ಯಾಕೆ ಹೈಕಮಾಂಡ್ ಕಡೆ ಬೆರಳು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ? ಏನೋ ಹಾಗಾದರೆ ಮಾತುಕತೆ ಆಗಿರಬಹುದಾ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಕುರಿತಂತೆ ಅಂತ? ನೋಡಿ, ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗಿದ್ರು. ನಾವೇನು DK ಶಿವಕುಮಾರ್ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಪಟ್ಟು ಹಿಡಿದಿಲ್ವಲ್ಲ, ಅಂದರೆ ಒಬ್ಬರಿಗೆ ಒಂದು ಹುದ್ದೆ ಅಂತ ಇದ್ದರೆ ಒಳ್ಳೆಯದಾಗುತ್ತೆ ಅಂತ. ಈಗ ನನಗೂ ಕೂಡ 2 ಹುದ್ದೆ ಕೊಡಿ, ನಾನು ಸಮರ್ಥವಾಗಿದ್ದೇನೆ. DKಶಿ 2 ಹುದ್ದೆ ನಿಭಾಯಿಸ್ತಾ ಇದ್ದಾರೆ, ಸಚಿವರು ಆಗಿದ್ದಾರೆ, KPCC ಅಧ್ಯಕ್ಷರು ಆಗಿದ್ದಾರೆ. ಎಲೆಕ್ಷನ್ಗಳು ಬರ್ತಾ ಇದೆ, ಹಾಗಾಗಿ ಎರಡೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಬೋದು ಅಂಥೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರಂತೆ, ಬದಲಾವಣೆ ಮಾಡಿ ಅಂತ. ಬಟ್ ಇಲ್ಲಿ ಸ್ಟ್ರಾಟಜಿ ಇರುವಂಥದ್ದು, ಅವರೀಗ ಒಂದು ದಲಿತ ಸಮಾವೇಶವನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದು, ಜೊತೆಗೆ DK ಶಿವಕುಮಾರ್ ಅವರನ್ನ ಆ ಪಟ್ಟದಿಂದ ಕೆಳಗಿಳಿಸೋದಾಗಿರ್ಬೋದು, ಮುಖ್ಯಮಂತ್ರಿಗಳ ಬದಲಾವಣೆಗೆ ಸಂಬಂಧಪಟ್ಟಂತೆ. ನೋಡಿ, ಇಲ್ಲಿ ಯಾರಿಗೂ ಕ್ಲಾರಿಟಿ ಇಲ್ಲ ಏನು ಮಾತುಕತೆ ಆಗಿದೆ ಅಂತೇಳಿ. ಇಲ್ಲಿ ಹೈಕಮಾಂಡ್ ನಾಯಕರಿಗೆ ಮಾತ್ರ ಮತ್ತು DK ಸಿದ್ದರಾಮಯ್ಯನವ್ರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಆ ಗೊಂದಲದ ಹೇಳಿಕೆಗಳಿಗೆ ಇನ್ನೂ ಕೂಡ ಫುಲ್ ಸ್ಟಾಪ್ ಬೀಳ್ತಾ ಇಲ್ಲ. ಹಾಗಾಗಿ BJPಗೆ ಏನಾಗ್ತಾ ಇದೆ, ಇದು BJPಯಲ್ಲಿ ಅಷ್ಟೇ ಆಂತರಿಕ ಕಚ್ಚಾಟಗಳಿಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೀವನ ಹಂಗೆ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ಸಂಘರ್ಷ ನೋಡ್ತಾ ಇದ್ರೆ? ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, 2028ರ ಮುಂದಿನ ಚುನಾವಣೆಯಲ್ಲಿ ನಾವು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಾವು ಚುನಾವಣೆಯನ್ನ ಮಾಡ್ತೀವಿ ಅಂತ ಎಲ್ಲ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಇನ್ನೊಂದ್ ಕಡೆ DK ಶಿವಕುಮಾರ್ ಅವರ ವಿರುದ್ಧ KN ರಾಜಣ್ಣ ಅವರು ಮುಗಿಬೀಳುತ್ತಿದ್ದಾರೆ. ಒಂದ್ ಕಡೆ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಏನಂತಂದ್ರೆ, ಹೈಕಮಾಂಡ್ ಅಂತಂದ್ರೆ ದೇವಸ್ಥಾನ ಇದ್ದ ಹಾಗೆ, ದೇವರೇನು ಹೇಳ್ತಾರೋ ಅದನ್ನ ನಾವು ಕೇಳೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಸತೀಶ್ ಅವರು ಪ್ಲಾನ್ ಮಾಡಿದಾರ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಯಾಕಂತಂದ್ರೆ DK ಶಿವಕುಮಾರ್ ಅವರನ್ನ ಕೆಳಗೆ ಇಳಿಸ್ತೀವಿ, ನಾವೇನ್ ಪಟ್ಟು ಹಿಡಿದಿಲ್ಲ, ಬಟ್ ಏನಂತಂದ್ರೆ ಇದೊಂದು ಏನಂತಂದ್ರೆ ರಿಕ್ವೆಸ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ಈ ಕಡೆ DK ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆಮೇಲೆ DCM ಅನ್ನ 2-3 ಹಂತವಾಗಿ 2-3 ಜನರಿಗೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಏನಂತಂದ್ರೆ ಈ ಒಂದು ಬಣ ಬಡಿದಾಟ ಇದೆಯಲ್ಲ, ರಾಜ್ಯ ಸರ್ಕಾರ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಯಾಕಂತಂದ್ರೆ ಜನರಿಗೆ ಈಗಾಗಲೇ ಸಮಸ್ಯೆಗಳು 100 ಇದೆ, ಅದರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಈಗ ಕೈ ನಾಯಕರ ನಡುವೆಗೆ ಬಣ ಬಡಿದಾಟ ಶುರುವಾಗಿದೆ. ಅವರ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು. KN ರಾಜಣ್ಣ ಅವರು ಏನಂತಂದ್ರೆ ಓಪನ್ ಆಗಿ ಪಕ್ಷದ ಬಗ್ಗೆ ಮಾತಾಡ್ತಾರೆ, ಅಧ್ಯಕ್ಷರ ಬಗ್ಗೆ ಮಾತಾಡ್ತಾರೆ, DCM ಬಗ್ಗೆ ಮಾತಾಡ್ತಾರೆ. ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನೋಡ್ತಾ ಇದೆ. ಬಟ್ ಯಾವಾಗ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬಹುದು. ಜೀವನ ಅದಕ್ಕೆ ಈಗ ಖರ್ಗೆ ಅವರು ವಾರ್ನ್ ಮಾಡಿದ್ರು, ಯಾರು ಮಾತಾಡಬೇಡಿ ಹಾದಿ ಬೀದಿಲಿ ಮಾಧ್ಯಮಗಳ ಮುಂದೆ ಅಂತ. ಅವ್ರ ಮಾತಿಗೂ ಯಾರು ಬೆಲೆ ಕೊಡ್ತಾ ಇಲ್ಲ. ಹೌದು, ಅಂದ್ರೆ ಹೈಕಮಾಂಡ್ ಇಲ್ಲಿ ಕಿವಿ ಹಿಂಡುವಂತ ಕೆಲಸವನ್ನು ಸ್ಟ್ರಾಂಗ್ ಆಗಿ ಮಾಡ್ತಿಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಆಮೇಲೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಹೇಳ್ಬೋದಲ್ವಾ, ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬೋದು. ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವ್ರನ್ನ ಹತ್ತಿಕ್ಕುವಂಥ ಒಂದು ಪ್ರಯತ್ನದ ಹಾಗೆ ಮುಂದುವರಿಬೇಕು, ಅದನ್ನು ಹಾಗೆ ಜೀವಂತ ಇಡಬೇಕು ಅನ್ನೋ ಒಂದು ರಣತಂತ್ರಗಾರಿಕೆ ಇರ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಮತ್ತು ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಬಹಿರಂಗವಾಗಿ ನಾನು 5 ವರ್ಷ CM ಆಗಿರ್ತೇನೆ ಅಂತ ಯಾವತ್ತೂ ಹೇಳಿಲ್ಲ. ಹಾಗಾಗಿ ಅನುಮಾನಗಳಂತೂ ಖಂಡಿತ ಇದೆ, ಚರ್ಚೆ ಆಗಿರ್ಬೋದು ಅಂತ ಹೇಳಿ. ಚರ್ಚೆ ಆಗಿರಬಹುದು. ಬಟ್ ಏನಂತಂದ್ರೆ ಈಗ ಹೈಕಮಾಂಡ್ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಈಗ ಯಾಕಂತಂದ್ರೆ ಈಗ ದೆಹಲಿ ಚುನಾವಣೆ
ಸೋತು ಸುಣ್ಣವಾಗಿದೆ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಯಾಕಂತಂದ್ರೆ 0 ಸುತ್ತಿದೆ, 0ನೇ ಹ್ಯಾಟ್ರಿಕ್ ಅವ್ರಿಗೀಗ. ಬಟ್ ಈಗ ಈಗೇನು ಆಡಳಿತ ಮಾಡ್ತಾ ಇದೆಯಲ್ಲ, ಆ ರಾಜ್ಯಗಳನ್ನ ಉಳಿಸಿಕೊಳ್ಳುವಂತಹ ಹೊಣೆಗಾರಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಇದೆ. ಇವೆಲ್ಲವನ್ನ ನಿಭಾಯಿಸುವಂತಹ ಸ್ಥಿತಿಯಲ್ಲಿ ಇವೆಲ್ಲವನ್ನ ನಿಭಾಯಿಸಬೇಕಲ್ವಾ? ಸೊ ಆ ಒಂದು ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಜ ಜೀವನ್. ಎಸ್, ಇದು ಏನಂತಂದ್ರೆ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಗಾದಿಯಿಂದ ಇಳಿಸುವಂತಹ ಪ್ರಯತ್ನ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಾ ಇದ್ರೆ